ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತು ಆಕ್ಚುಲಿ ನಾನು AJIO ಇಂದ ಒಂದಷ್ಟು ಕಲೆಕ್ಷನ್ಸ್ನ ತೊಗೊಂಡು ಬಂದಿದ್ದೀನಿ. ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಆ ಕಲೆಕ್ಷನ್ಸಲ್ಲಿ ನಿಮ್ಗೆ ಇಷ್ಟ ಆಗುವಂಥ ಒಂದಾದ್ರೂ ಪ್ರಾಡಕ್ಟ್ಸ್ ಇದ್ದೇ ಇರುತ್ತೆ ಅಂತ ಅನ್ಕೊಳ್ತೀನಿ. ಒಂದು ಅನ್ನೋದಕ್ಕಿಂತ ಪ್ರತಿಯೊಂದು ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಏನಂತಂದರೆ, ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಜೆಟ್ಗೆ ನಾನು ತೊಗೊಂಡು ಬಂದಿದ್ದೀನಿ. ಆ ಪ್ರೈಸ್ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಕ್ವಾಲಿಟಿನಲ್ಲಿ ಆಗಲಿ ಅಥವಾ ಫ್ಯಾಬ್ರಿಕಲ್ಲಾಗಲಿ ಕಾಂಪ್ರಮೈಸ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ, ನಾನು ರಿವ್ಯೂಸ್ನ ನೋಡಿನೇ ಆರ್ಡರ್ ಪ್ಲೇಸ್ ಮಾಡಿರೋದು. ಸೊ ನಾನು ರಿವ್ಯೂಸ್ನ ನೋಡಿದಾಗ ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಸೊ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿದ್ದೀನಿ. ಗೊತ್ತಿಲ್ಲ, ನಾನು ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಹೇಗೆ ಬಂದಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಅದಕ್ಕೆ ನಾವೆಷ್ಟು ರೇಟಿಂಗ್ ಕೊಡ್ಬೋದು ಆ್ಯಂಡ್ ಇಟ್ಕೋಬೋದಾ ಇಲ್ಲ ರಿಟರ್ನ್ ಮಾಡ್ಬೋದಾ ಅಂತ ಪ್ರತಿಯೊಂದನ್ನು ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸೊ ಡಿಸೈಡ್ ಮಾಡೋಣ, ಓಕೆನಾ, ಹೇಗೆ ಬಂದಿದೆ ಅಂತ. ಹೋಪ್ ನಾನು ಪ್ರೈಸ್ ಕಡಿಮೆ ಇದೆ ಬಟ್ ಕ್ವಾಲಿಟಿನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಾನು ಇವನ್ನೆಲ್ಲ ಆರ್ಡರ್ ಮಾಡಿದಾಗ ನನ್ನ ಮೈಂಡಲ್ಲಿ ಇದ್ದಿದ್ದು, ನಿಮಗೆ ಇದು ಆಫೀಸ್ಗಾಗಿರ್ಬೋದು, ಸ್ಕೂಲಿಗೆ ಹೋಗೋರಾಗಿರ್ಬೋದು, ಕಾಲೇಜ್ ಹೋಗಿರೋ ಆಗಿರ್ಬೋದು, ಅಥವಾ ಔಟಿಂಗ್ ಹೋಗೋದಾಗಲಿ, ಯಾವುದಾದ್ರೂ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋವಂಥದ್ದಾಗಲಿ, ಈ ಥರ ಪ್ರತಿಯೊಂದಕ್ಕೂ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ಟಿ ಶರ್ಟ್ಸ್ಗಳನ್ನೇ ನಾನು ಆ್ಯಕ್ಚುಲಿ ನೋಡಿ ಆರ್ಡರ್ ಮಾಡಿರೋದು. ಸೊ ನಿಮ್ಮ ಮುಂದೆ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಹೇಗೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ, ಪ್ಯಾಕೇಜ್ ಇನ್ನೂ ಓಪನ್ನೇ ಮಾಡಿಲ್ಲ. ನಿಮ್ಮ ಮುಂದೆನೇ ಓಪನ್ ಮಾಡೋಣ, ಹೇಗೆ ಬಂದಿದೆ ಪ್ರತಿಯೊಂದು ನೋಡೋಣ. ಹಾಗೆ ಇದ್ರ ಪ್ರತಿಯೊಂದ್ರದ್ದು ಪ್ರೈಸ್ ಎಷ್ಟು ಅಂತಲೂ ಕೂಡ ಮೆನ್ಷನ್ ಮಾಡ್ತೀನಿ. ನೋಡೋಣ. ಫಸ್ಟ್ ಒನ್ ಬಂದು ಮೆರೂನ್, ಓಕೆನಾ. ಇದು ಸ್ಲೀವ್ಲೆಸ್ ಆಗಿರುತ್ತೆ, ಲೈಕ್ ಕ್ರಾಪ್ ಟಾಪ್ ಥರ ಇದೆ ಇದು, ಓಕೆನಾ. ಫ್ಯಾಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ, ನೀವೇ ನೋಡ್ಬೋದು. ಚೆನ್ನಾಗಿದೆ ಅಲ್ಲ, ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. ತೆಳು ಇಲ್ಲ, ಫ್ಯಾಬ್ರಿಕ್ ತೆಳು ಇಲ್ಲ, ಓಕೆ. ಫ್ಯಾಬ್ರಿಕ್ ಅಂತೂ ನಿಜವಾಗ್ಲೂ ತೆಳು ಇಲ್ಲ, ಮೀನ್ಸ್ ಟ್ರಾನ್ಸ್ಪರೆಂಟ್ ಇಲ್ಲ, ತುಂಬ ಚೆನ್ನಾಗಿದೆ. ಒಳಗಡೆ ಸಾಫ್ಟ್ ಆಗಿದೆ. ವೇರ್ ಮಾಡೋಣ. ವೇರ್ ಮಾಡಿದ್ದೀನಿ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ವೇರ್ ಮಾಡೋದಕ್ಕೂ ತುಂಬಾ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಇದು ಬಂದು ಇಷ್ಟು ಲೆಂತ್ ಇದೆ. ನೀವು ಟಿ ಶರ್ಟ್ ಮಾಮೂಲಿ ಇದ್ರ ಲೆಂತ್ ಬಂದು ಇಷ್ಟಿದೆ. ನೀವು ಇನ್ಸರ್ಟ್ ಮಾಡದೇನೂ ಕೂಡ ವೇರ್ ಮಾಡ್ಬೋದು. ಇನ್ಸರ್ಟ್ ಕೂಡ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಕ್ವಾಲಿಟಿನಲ್ಲಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. 100% 200% ಸಖತ್ತಾಗಿದೆ. ನೆಕ್ಸ್ಟ್ ಬಂದು ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿದೆ. ಲೈಕ್ ಇದು ಪುಲೋವರ್ ಥರ ಇದೆ, ಓಕೆನಾ. ಫುಲ್ ಸ್ಲೀವ್ಸ್, ವಿ ಕಾಲರ್ ಇದೆ, ಹಾಗೆ ಫುಲ್ ಸ್ಲೀವ್ಸ್ ಇದೆ. ಫ್ಯಾಬ್ರಿಕ್ ತುಂಬ ಸಾಫ್ಟ್ ಆಗಿದೆ ಆ್ಯಕ್ಚುಲಿ. ಕಾಣಿಸ್ತಿದೆಯಾ ಯಾವ ಥರ ಇದೆ ಫ್ಯಾಬ್ರಿಕ್ ಅಂತ? ವೇರ್ ಮಾಡಿ ನೋಡೋಣ. ಇದು ಯಾವ ಥರ ಇದೆ ಅಂತ ಅಂದರೆ, ಯಾರಿಗಾದ್ರೂ ತುಂಬ ಸೆಕೆ ಅಂದರೆ ಆಗಲ್ಲ, ಅಥವಾ ಟ್ರಾವೆಲ್ ಮಾಡುವಾಗ ತುಂಬ ಟೈಟ್ ಹಾಕೊಳ್ಳೋದಕ್ಕಾಗಲ್ಲ ಅನ್ನೋರು ಈ ಟಿ ಶರ್ಟ್ನ ಯೂಸ್ ಮಾಡ್ಬೋದು ಆರಾಮಾಗಿ. ಯಾಕೆ ಅಂತಂದರೆ ಇದೊಂಥರ ಓವರ್ ಸೈಜ್ಡ್ ಥರ ಇದೆ, ಓಕೆನಾ. ನೀವು ನೋಡಿ ಎಷ್ಟು ದೊಡ್ಡದಾಗಿದೆ ಇದು. ನಾನು ಆರ್ಡರ್ ಮಾಡಿರೋದು ಎಸ್ ಸೈಜ್ಗೆ ಇಷ್ಟು ದೊಡ್ಡದಾಗಿ ಬಂದಿದೆ ಅಂತಾನೆ. ನೀವು ಆರ್ಡರ್ ಮಾಡುವಾಗ ಹುಷಾರಾಗಿ ಆರ್ಡರ್ ಮಾಡ್ಕೊಳ್ಳಿ, ಬಿಕಾಸ್ ಇದು ಲೈಕ್ ಓವರ್ ಸೈಜ್ಡ್ ಥರ ಇದೆ, ಓಕೆನಾ. ಸೊ ಹಾಗಾಗಿ ತುಂಬ ಫ್ರೀಯಾಗಿ ಬಂದಿದೆ. ಆ್ಯಂಡ್ ನಿಜವಾಗ್ಲೂ ಎಷ್ಟು ಸಾಫ್ಟ್ ಆಗಿದೆ ಫ್ಯಾಬ್ರಿಕ್ ಅಂತ ಅಂದರೆ, ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ಕು. ಫ್ಯಾಬ್ರಿಕ್ ಅಂತೂ ಆಸಮ್ ಆಗಿದೆ. ಈ ರೀತಿ ನೆಕ್, ಓಕೆನಾ. ತುಂಬ ಲೂಸ್ ಆಗಿರಬೇಕು, ಓವರ್ ಸೈಜ್ಡ್ ಹಾಕಿ ಸ್ಟೈಲ್ ಮಾಡೋರಿಗೆ, ಆ್ಯಂಡ್ ಟ್ರಾವೆಲ್ ಮಾಡುವಾಗೆಲ್ಲ ನನಗೆ ಫ್ರೀಯಾಗಿರ್ಬೇಕಪ್ಪ, ಟೈಟೆಲ್ಲ ಆಗಲ್ಲ ಅನ್ನೋರಿಗೆ ಮಸ್ಟ್ ಬೈ ಇದನ್ನು, ಓಕೆನಾ. ತುಂಬ ಚೆನ್ನಾಗಿದೆ. ಫ್ಯಾಬ್ರಿಕ್ ಒಂಥರ ಕೂಲ್ ಆಗಿದೆ. ನೆಕ್ಸ್ಟ್ ಓಪನ್ ಮಾಡೋಣ. ನೆಕ್ಸ್ಟ್ ಬಂದು ಈ ಕ್ರೀಮ್ ಅಂಡ್ ಬ್ಲ್ಯಾಕ್ ಕಲರ್
ಕಾಂಬಿನೇಷನಲ್ಲಿದೆ ಟೀ ಶರ್ಟ್. ಓಕೆನಾ, ಎಷ್ಟು ಸಾಫ್ಟಾಗಿದೆ ಇದು ಅಂತಂದರೆ ಟಚ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಡೀಲಿ ಇಟ್ಕೊಂಡ್ಬಿಡ್ಬೋದು, ಅಷ್ಟು ಸಾಫ್ಟಾಗಿದೆ ಮೆಟೀರಿಯಲ್ ಅಂತೂ. ಆ್ಯಂಡ್ ಚೆನ್ನಾಗಿದೆ, ಕಾಂಬಿನೇಷನ್ನೇ ಚೆನ್ನಾಗಿದೆ. ಆ್ಯಕ್ಚುಲಿ ಕಾಲರ್ ಕೊಟ್ಟಿದ್ದಾರೆ, ವಿ ನೆಕ್ ಇದೆ, ಆ್ಯಂಡ್ ಸ್ಲೀವ್ಸಲ್ಲಿ ಕೂಡ ಈ ರೀತಿ ಬ್ಲ್ಯಾಕ್ ಕಲರಲ್ಲೇ ಫಿನಿಶಿಂಗ್ನ ಮಾಡಿದ್ದಾರೆ. ಸಾಫ್ಟಾಗಿದೆ. ಸೊ ವೇರ್ ಮಾಡಿ ಆಮೇಲೆ ಹೇಳ್ತೀನಿ ಹೇಗಿದೆ ಅಂತ. ನನಗಂತೂ ಇದು ಫುಲ್ ವರ್ತ್ ಅಂತಲೇ ಹೇಳ್ಬೋದು, ಪೈಸಾ ವಸೂಲ್. ಬಿಕಾಸ್ ನನಗೆ ಕಂಪ್ಲೀಟ್ ಒಂಥರ ಈ ಕೊರಿಯನ್ ಲುಕ್ ಥರ ಫೀಲ್ ಆಗ್ತಾ ಇದೆ ನನಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ನೋಡೋರಿಗೆ ಡೀಪ್ ಇದೆ ಅಂತ ಅನ್ನಿಸ್ಬೋದೇನೋ, ಬಟ್ ಪರ್ಫೆಕ್ಟ್ ಆಗಿದೆ, ಏನು ಡೀಪ್ ಇಲ್ಲ. ಓಕೆನಾ, ನಮಗೆ ಕಂಫರ್ಟ್ ಆಗೋದಕ್ಕೆ ಎಷ್ಟು ಡೀಪ್ ಬೇಕೋ ಅಷ್ಟೇ ಇರೋದು. ಆ್ಯಂಡ್ ಈ ಶೇಪ್ ಆಗಿರ್ಬೋದು, ಕಾಲರ್ ಆಗಿರ್ಬೋದು, ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಇದು ಸ್ವಲ್ಪ ಬಾಡಿ ಹಗ್ಗಿಂಗ್ ಇದೆ. ಓಕೆನಾ, ನಿಮಗೆ ಬಾಡಿ ಹಗ್ಗಿಂಗ್ ಥರ ಇಷ್ಟ ಆಗಲ್ಲ ಅಥವಾ ಫುಲ್ ಬಾಡಿ ಫಿಟ್ಟಿಂಗ್ ಹಾಕೊಳ್ಳೋಕೆ ಇಷ್ಟ ಆಗಲ್ಲ ಅಂತಂದರೆ ನೀವು ಇದಕ್ಕಿಂತ ಎಕ್ಸ್ಟ್ರಾ ಸೈಜ್ನ ಆರ್ಡರ್ ಮಾಡ್ಕೋಬೋದು, ಆಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಲೈಕ್ ಸ್ವಲ್ಪ ಈ ಓವರ್ ಸೈಜ್ ಥರ ಕಾಣಿಸುತ್ತೆ. ಫ್ಯಾಬ್ರಿಕ್ ಕೂಡ ತುಂಬಾ ಚೆನ್ನಾಗಿದೆ. ನನಗಂತೂ ಫುಲ್ ವರ್ತ್ ಅಂತಾನೆ ಅನಿಸ್ತಾ ಇದೆ. ನಾನು ಆಲ್ರೆಡಿ ತೋರಿಸಿರೋ 2 ಟಿ ಶರ್ಟ್ಗಳಲ್ಲಿ ಇದು ನನಗೆ ಅದಕ್ಕಿಂತ ಜಾಸ್ತಿ ಇಷ್ಟ ಆಯಿತು. ಫುಲ್ ಸ್ಟೈಲಿಶ್ ಆಗಿದೆ. ನಿಮಗೆ ಕಾಲೇಜ್ ಆಫೀಸ್ಗಂತೂ ಪಕ್ಕಾ ಸೂಟ್ ಆಗುತ್ತೆ, ಸಖತ್ ವೈಬ್ನ ಕೊಡುತ್ತೆ. ಮಾತ್ರ ಟ್ರೈ ಮಾಡಿ, ಇದನ್ನು ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಇಷ್ಟು ಕಡಿಮೆ ಪ್ರೈಸಿಗೆ ಇದೆಲ್ಲ ಸಿಗುತ್ತೆ ಅಂದರೆ ಯಾಕೆ ಮಿಸ್ ಮಾಡ್ಕೋಬೇಕು ಅಲ್ವಾ. ಆ್ಯಂಡ್ ನೆಕ್ಸ್ಟ್ ಓಪನ್ ಮಾಡಿಬಿಡ್ತೀನಿ. ಹಾಫ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಆಯ್ತು, ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್. ಫ್ಯಾಬ್ರಿಕ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಟಚ್ ಮಾಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಫ್ಯಾಬ್ರಿಕ್ ಹೇಗಿದೆ ಅಂತ. ತುಂಬ ದಪ್ಪ ಇದೆ ಫ್ಯಾಬ್ರಿಕ್ ಆ್ಯಕ್ಚುಲಿ. ಆ್ಯಂಡ್ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ವೇರ್ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಈ ರೀತಿ ಕಾಣಿಸ್ತಾ ಇದೆ. ಅವಾಗಲೂ ನೋಡಿದಾಗ ಸ್ವಲ್ಪ ದೊಡ್ಡದಾಗುತ್ತೆ ನನಗೆ ಅಂತ ಅನ್ನಿಸ್ತು, ಬಟ್ ಕರೆಕ್ಟ್ ಸೈಜಿಗೇನೆ ಇದೆ, ದೊಡ್ಡದೇನೂ ಆಗಿಲ್ಲ, ಕರೆಕ್ಟ್ ಸೈಜಿಗೇನೆ ಇದೆ. ನಾನು ಅದು ಓವರ್ ಸೈಜ್ ಥರ ಕಾಣಿಸ್ಬೋದು ಅಂತ ಅನ್ನಿಸ್ತು ಇಲ್ಲಿ ನೋಡಿದಾಗ, ಬಟ್ ಇಲ್ಲ, ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಆ್ಯಂಡ್ ಜಿಪ್ ಕೂಡ ಕೊಟ್ಟಿದ್ದಾರೆ, ತುಂಬ ಸ್ಟೈಲಿಶಾಗಿ ಅನಿಸುತ್ತೆ. ಲೈಕ್ ನಾವೆಲ್ಲ ಓವರ್ ಸೈಜ್. ಆ್ಯಂಡ್ ಆಲ್ಸೋ ಇದನ್ನು ಇನ್ಸರ್ಟ್ ಮಾಡಿ ಕೂಡ ವೇರ್ ಮಾಡ್ಬೋದು, ಒಳ್ಳೆ ಲುಕ್ ಬರುತ್ತೆ. ನಾನು ಇನ್ಸರ್ಟ್ ಮಾಡಿಲ್ಲ, ಬಟ್ ಹಾಗೇನೆ ಚೆನ್ನಾಗಿದೆ. ಬಿಕಾಸ್ ಇಲ್ಲಿ ನೀಟಾಗಿ ನಮಗೆ ಎಷ್ಟು ಬೇಕು ಅಷ್ಟಕ್ಕೇ ಇದೆ ಅಲ್ವಾ, ಸೊ ಹಾಗಾಗಿ ನಾನೇನು ಇನ್ಸರ್ಟ್ ಮಾಡಿಲ್ಲ. ಆ್ಯಂಡ್ ಜಿಪ್ ಕೂಡ ಕೊಟ್ಟಿರೋದ್ರಿಂದ ಕಾಲರು, ಹಾಗೆ ಇಲ್ಲಿ ನಮ್ಮ ಸ್ಲೀವ್ಸಲ್ಲಿ ಈ ಕಾಲರ್ ಮತ್ತು ಸ್ಲೀವ್ಸಲ್ಲಿ ಈ ವೈಟ್ನ ಕೊಟ್ಟಿರೋದ್ರಿಂದ ಕಾಂಬಿನೇಷನ್ ಆಗಿರ್ಬೋದು ಎಲ್ಲ ಪರ್ಫೆಕ್ಟ್ ಆಗಿದೆ. ನಾನು ಆ್ಯಕ್ಚುಲಿ ಅವಾಗಲೇ ನೋಡಿದಾಗ ಸ್ವಲ್ಪ ಓವರ್ ಸೈಜ್ ಥರ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಕರೆಕ್ಟಾಗಿದೆ ನನ್ನ ಸೈಜ್ಗೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಇನ್ಸರ್ಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ಬೋದು ಅಂತ ಒಂದ್ಸಲ. ಇನ್ಸರ್ಟ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಇದು ನಿಜವಾಗ್ಲೂ ತೆಳ್ಳಗಿಲ್ಲ. ಆ್ಯಂಡ್ ಫ್ಯಾಬ್ರಿಕ್ ಆ್ಯಕ್ಚುಲಿ ತುಂಬ ದಪ್ಪ ಇದೆ. ಓಕೆನಾ, ಶೆಕೆ ಆಗ್ತಾ ಇದೆ ನನಗೆ ಆಲ್ರೆಡಿ ಇದು ಹಾಕೊಂಡಿದ್ದ ತಕ್ಷಣ. ಅಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್ಕು. ಇಷ್ಟೆಲ್ಲ ಕಡಿಮೆ ಬಜೆಟ್ ಈ ಥರನೂ ಫ್ಯಾಬ್ರಿಕ್ ಬರುತ್ತೆ ಅಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪೇಪರ್ ಮಾಡ್ತೀನಿ. ನನಗೆ ಈ ಬಟ್ಟೆಗಳೆಲ್ಲ ಟಚ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಒಳ್ಳೆ ಫೀಲಿಂಗ್ ಬರುತ್ತೆ ಅಂತ ಅಂದರೆ, ಬಿಕಾಸ್ ಮುಟ್ಟಿದ ತಕ್ಷಣ ವಾವ್ ಅನ್ನೋ ಥರನೇ ಇದೆ ಫ್ಯಾಬ್ರಿಕ್ಗಳೆಲ್ಲ. ಇದ್ರದ್ದು ನೋಡಿ ಎಷ್ಟು ಚೆನ್ನಾಗಿದೆ ಫ್ಯಾಬ್ರಿಕ್. ನಾನು ವೇರ್ ಮಾಡೋದಕ್ಕೆ ಮುಂಚೆನೇ ಹೇಳ್ಬಿಡ್ತೀನಿ, ಇದನ್ನ ವೇರ್ ಮಾಡಿದ್ರು ನಮಗೆ ಪಕ್ಕ ಈ ಕೊರಿಯನ್ ಲುಕ್ನೇ ಕೊಡೋದು. ಬಿಕಾಸ್ ಈ ಕಾಲರ್ ಆ ಥರನೇ ಇದೆ ವೈಬು. ಸೊ ನೋಡೋಣ ವೇರ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ. ಪ್ರತಿಯೊಂದು ಬಟ್ಟೆನೂ ಫ್ಯಾಬ್ರಿಕ್ಕು ಲೈಕ್ ಕಾಂಪಿಟೇಷನ್ ಥರ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ. ಇದು ಫುಲ್ ಸ್ಲೀವ್ಸ್, ರೌಂಡ್ ನೆಕ್, ಹಾಗೆ ಈ ರೀತಿ ಅನಿಸ್ತಾ ಇದೆ ನನಗೆ. ಸೊ ಎಸ್, ಸ್ವಲ್ಪ ಇನ್ಸರ್ಟ್ ಮಾಡಿದ್ದೀನಿ,
ಹೇಗೆ ಕಾಣಿಸ್ತಾ ಇದೆ. ಐ ಥಿಂಕ್ ಚೆನ್ನಾಗಿದೆ, ಫ್ಯಾಬ್ರಿಕ್ಸ್ ಒಂದು ಚೆನ್ನಾಗಿದೆ. ಪ್ರತಿಯೊಂದೂ ನಾವು ಸ್ಟೈಲ್ ಮಾಡೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ 100%. ಸೊ ಚೆನ್ನಾಗಿದೆ, ಫ್ಯಾಬ್ರಿಕ್ ಅಂತೂ ಆಸಮ್ ಆಗಿದೆ, ಸಾಫ್ಟ್ ಆಗಿದೆ, ಈ ಸಮ್ಮರ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಇದು ಕೂಡ ನನಗೆ ಇಷ್ಟ ಆಯಿತು. ಇಲ್ಲಿ ಪ್ರತಿಯೊಂದೂ ಪ್ಯಾಟ್ರನ್ಗಿಂತನೂ ನನಗೆ ಫ್ಯಾಬ್ರಿಕ್ ಆಸಮ್ ಆಗಿ ಅನಿಸ್ತಾ ಇದೆ. ನಾನು ಕೊಟ್ಟಿರೋದೆಲ್ಲ ತುಂಬ ಕಡಿಮೆ ಪ್ರೈಸೇನೆ. ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ, ಇದು ಕೂಡ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ ಒನ್ ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಇದು ಅಂತ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲೇ ಇದೆ. ಆಲ್ರೆಡಿ ನೋಡಿದ್ವಲ್ಲ ಅದೇ ಥರ ಇದೆ, ಸೇಮ್ 2 ಬುಕ್ ಮಾಡಿಬಿಟ್ಟಿದ್ದೀನ. ಸೇಮ್ ಬಂದಿದೆ, ಓಪನ್ ಮಾಡಿ ನೋಡ್ತೀನಿ. ಇಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ನನಗೆ ಒಂದು ಕ್ಷಣ ಕನ್ಫ್ಯೂಷನ್ ಆಗೋಯ್ತು. ಇದು ಈ ಥರ ಇದೆ, ಸೇಮ್ ಇದೆ ಓಕೆನಾ. ಬಟ್ ಈ ಕಾಲರ್ ಆಗಿರ್ಬೋದು, ಬಟ್ ಅಲ್ಲಿ ಸ್ಲೀವ್ಸಲ್ಲೂ ವೈಟ್ ಕೊಟ್ಟಿರೋ ಅದು ಕೊಟ್ಟಿಲ್ಲ. ಸ್ಲೀವ್ಸ್ಗೆ ಹಾಕಿರೋದನ್ನ ತೆಗೆದು ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಅಷ್ಟೇ. ಜಿಪ್ಪೆಲ್ಲ ಸೇಮ್ ಇದೆ. ಓಕೆ, ವೇರ್ ಮಾಡಿ ನೋಡೋಣ ಹೇಗೆ ಕಾಣಿಸುತ್ತೆ ಇದು ಅಂತ. ಆಲ್ಮೋಸ್ಟ್ ಪ್ಯಾಟ್ರನ್ ಸೇಮ್ ಅಂತ ಅನಿಸುತ್ತೆ, ಬಟ್ ಡಿಫ್ರೆಂಟ್ ಆಗಿದೆ ಇದು ಸ್ವಲ್ಪ. ಫ್ಯಾಬ್ರಿಕ್ ಸೇಮ್ ಇದೆ, ಬಟ್ ಈ ಪ್ಯಾಟ್ರನ್ ಚೇಂಜ್ ಇದೆ, ಬಟ್ ಚೆನ್ನಾಗಿದೆ. ಈ ಬ್ಲ್ಯಾಕ್ ಇಷ್ಟಪಡೋರು ಎರಡನ್ನೂ ಬೇಕಿದ್ರೆ ಬೈ ಮಾಡ್ಬೋದು. ಲಾಸ್ಟ್ ತೋರಿಸಿದ್ನಲ್ವ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್, ಸೇಮ್ ಅನಿಸುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಅಂತ ಅನ್ಸಿದ್ರೆ, ಇದರಲ್ಲಿ ನಾವು ಓವರ್ ಸೈಜೆಡ್ ತೊಗೊಂಡು ಸ್ಟೈಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾವು ಬಾಡಿ ಫಿಟ್ ಹಾಕೋದಕ್ಕಿಂತ ನಮ್ಮದು ಕರೆಕ್ಟ್ ಸೈಜ್ ಏನಿದೆ ಅದನ್ನು ವೇರ್ ಮಾಡೋದಕ್ಕಿಂತ ಓವರ್ ಸೈಜಲ್ಲಿ ಏನಾದರೂ ನಾವು ಸ್ಟೈಲ್ ಮಾಡಿದ್ವಿ ಅಂತ ಅಂದರೆ ಇನ್ನೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಓವರ್ ಸೈಜೆಡಲ್ಲಿ ಸ್ಟೈಲ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲೆಲ್ಲ ಈ ಥರ ಲೈನ್ ಕೊಟ್ಟು ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿದೆ ಇದನ್ನು. ಆ್ಯಕ್ಚುಲಿ ಫ್ಯಾಬ್ರಿಕ್ ಎಲ್ಲ ಅಂತೂ ಪ್ರತಿಯೊಂದು ಚೆನ್ನಾಗಿದೆ. ನಿಮಗೂ ಇಷ್ಟ ಆಗುವಂಥ ಕಲೆಕ್ಷನ್ಸ್ಗಳನ್ನೇ ತೊಗೊಂಡು ಬಂದಿದ್ದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮಗೂ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ನಿಮಗೆ ಇಷ್ಟ ಆಗುವಂಥ ಕಲೆಕ್ಷನ್ಸ್ ಆಗಿರ್ಬೋದು ಅಥವಾ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳ ಜೊತೆಗೆ ನಾನು ಬರ್ತಾ ಇರ್ತೀನಿ. ಸೊ ಇದ್ರ ಲಿಂಕ್ಸ್ ಬೇಕು ಅಂತ ಅಂದರೆ ಇದ್ರ ಲಿಂಕ್ಗಳನ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಟ್ಯಾಗ್ ಮಾಡೋದಕ್ಕೆ ಸಾಧ್ಯ ಆದರೆ ಟ್ಯಾಗ್ ಮಾಡಿರ್ತೀನಿ, ಇಲ್ಲ ಅಂತಂದರೆ ಕ್ಯಾಪ್ಷನ್ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು.